ವಿಶೇಷಚೇತನರ ಸೇವಾ ಸಂಸ್ಥೆ ಆದಂತಹ ಪೃಥ್ವಿ ಫೌಂಡೇಶನ್ ಚಂದಾಪುರ ವತಿಯಿಂದ ದಿನಾಂಕ 4/1/2026 ಭಾನುವಾರದಂದು ಅಂತಾರಾಷ್ಟ್ರೀಯ ವಿಶೇಷಚೇತನರ ಹಾಗೂ ಲೂಯಿ ಬ್ರೈಲ್ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ರೋಟರಿ ಸ್ಪಂದನ ಬೆಂಗಳೂರಿನ ಅಧ್ಯಕ್ಷರಾದಂತಹ ಶ್ರೀ ಸರವಣನ್ ರವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ ಆಫ್ ಚಂದಾಪುರದ ಅಧ್ಯಕ್ಷರಾದಂತಹ ಶ್ರೀ ಸಂತೋಷ್ ಕುಮಾರ್ ಅವರು ವಹಿಸಿದ್ದರು. ಹಾಗೆ ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರುಗಳು, ಸಮಾಜ ಸೇವಕರು, ಲಯನ್ಸ್ ಕ್ಲಬ್ ಹಾಗೂ ರೋಟರಿ ಸಂಸ್ಥೆಯ ಮುಖ್ಯಸ್ಥರುಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ರೋಟರಿ ಸ್ಪಂದನ ವತಿಯಿಂದ ಪೃಥ್ವಿ ಫೌಂಡೇಶನ್ ಸಂಸ್ಥೆಗೆ ಅಗತ್ಯ ವಸ್ತುಗಳಾದಂತಹ ಕುಕ್ಕರ್, ಮಿಕ್ಸಿ ಮುಂತಾದ ವಸ್ತುಗಳನ್ನು ನೀಡಲಾಯಿತು. ಹಾಗೆ ವಿಶೇಷಚೇತನ ಮಕ್ಕಳಿಗೆ ಹಾಸಿಗೆ, ದಿಂಬುಗಳನ್ನು ಸಹ ವಿತರಣೆ ಮಾಡಲಾಯಿತು. ಸಂಸ್ಥೆಯ ಸಂಸ್ಥಾಪಕರಾದಂತಹ ಭಾನುಮತಿರವರು ಹಲವಾರು ವರ್ಷಗಳಿಂದ ಈ ವಿಶೇಷಚೇತನ ಮಕ್ಕಳಿಗೆ ಆಸರೆಯಾಗಿದ್ದು, ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ವಿಶೇಷಚೇತನ ಮಕ್ಕಳುಗಳು ಭಾನುಮತಿಯವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು. ಹಾಗೆಯೇ ಈ ವಿಶೇಷಚೇತನ ಮಕ್ಕಳುಗಳು ನಡೆಸಿ ಕೊಟ್ಟಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅತಿಥಿಗಳ ಕಣ್ಮನ ತುಂಬಿ ಬಂದವು. ಆಗಮಿಸಿದ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರುಗಳು ಭಾನುಮತಿಯವರ ಈ ಕೆಲಸವನ್ನು ಶ್ಲಾಘಿಸುವುದರ ಜೊತೆಗೆ ಅವರ ಈ ಸಮಾಜಮುಖಿ ಕೆಲಸಕ್ಕೆ ತಾವು ಸದಾ ಬೆನ್ನೆಲುಬುವಾಗಿ ನಿಲ್ಲುವುದಾಗಿ ತಿಳಿಸಿದರು. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ. ಪಾಶ ಪ್ರಭೋ ಪಾಹಿ ಪ್ರಭೋ ಪಾಶ ಪ್ರಭೋ ಪಾಹಿ ಪ್ರಭೋ. ಗೌರಿ ನಂದನ
ಗಜಾನನ ಶರಣಂ ಶರಣಂ ಗಜಾನನ ಶರಣಾಗತ ಪ್ರಿಯ ಶರಣಾಗತ ಪ್ರಿಯ ಶರಣಾಗತ ಪ್ರಿಯ ಗಜಾನನ ಶರಣಂ ಶರಣಂ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಪಾರ್ವತಿ ನಂದನ ಗಜಾನನ ಪಾಹಿ ಪ್ರಭೋ ಪಾಹಿ ಪ್ರಭೋ ಪಾಹಿ ಪ್ರಭೋ ಪಾಹಿ ಪ್ರಭೋ ಪಾಹಿ ಪ್ರಭೋ ಪಾಹಿ ಪ್ರಭೋ. ಮಂಜುಳಾ ನೀಲಕಂಠಯ್ಯ ಎಕ್ಸ್ ಕೌನ್ಸಿಲರ್ ಮೇಡಮ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹರೀಶ್ ರೆಡ್ಡಿ ಸರ್, ಲಯನ್ಸ್ ಕ್ಲಬ್ ಮೆಂಬರ್ಸ್, ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಜಯಲಕ್ಷ್ಮಿ ಮೇಡಮ್, ಪುರಸಭಾ ಮೆಂಬರ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಮುರುಗೇಶ್ ಸರ್, ರೋಟರಿ ಕ್ಲಬ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಮಂಜುಳಾ ಮೇಡಮ್, ಅಡ್ವೊಕೇಟ್ ನರ್ಸಿಂಗ್ ಆಫೀಸರ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಸ್ವಾಗತ ಸುಸ್ವಾಗತ. ಲಯನ್ಸ್ ಸಂತೋಷ್ ಕುಮಾರ್ ಸರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲ್, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಶ್ರೀನಿವಾಸ್ ಸರ್, ರೋಟರಿ ಕ್ಲಬ್ ಚಂದಾಪುರ, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಸ್ವಾಗತ ಸುಸ್ವಾಗತ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಶರಣವಣ ಸರ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ಸಂತೋಷ್ ಕುಮಾರ್ ಸರ್, ಅಧ್ಯಕ್ಷರು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ಹಾಗೂ ರೋಟರಿ ಕ್ಲಬ್ ಸ್ಪಂದನ ಅಧ್ಯಕ್ಷರು ಹಾಗೂ ಸದಸ್ಯರು ಬೆಂಗಳೂರು, ಇವರಿಗೂ ಸ್ವಾಗತ ಸುಸ್ವಾಗತ. ಗೋಪಕ್ಕೆ ಆಗಮಿಸಿದ್ದಾರೆ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅರುಣ್ ಸೆಲ್ಲುರಾಜ್ ಸರ್ ಕೂಡ, ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕ್ಷಮೆ ಇರಲಿ ಸರ್. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಪಾದ ಪದ್ಮೇ ತ್ರಯೋ ಶುತ್ವ ಪ್ರಣಮಾಮಿ ಮುಹುರ್ಮುಹುರ್ ರತ್ನಾಕರ ದ್ವೈತ ಪದ ಹಿಮಾಲಯ ಕಿರೀಟಿನಿ ಬ್ರಹ್ಮ ರಾಜಶ್ರೀ ರತ್ನಾಟ್ಯಂ ಒಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಪೃಥ್ವಿ ಫೌಂಡೇಶನ್ ಸಂಸ್ಥಾಪಕಿಯರಾಗಿರುವಂಥ ಭಾನುಮತಿ ಮೇಡಮ್ ಅವ್ರಿಗೂ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿರುವಂಥ ನಮ್ಮ ಸುಮಂತ್ ಅವ್ರಿಗೂ ಮತ್ತು ಈ ಮೇಡಮ್ ಅವ್ರಿಗೂ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ನಮ್ಮ ಲೂಯಿ ಬ್ರೈಲ್ ಹಾಗೂ ವಿಶೇಷ ಚೇತನರ ಲೂಯಿ ಬ್ರೈಲ್ ಅವರ 217ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಈಗ ನಾನು ಲೂಯಿ ಬ್ರೈಲ್ ಬಗ್ಗೆ 1-2 ಮಾತುಗಳನ್ನು ಆಡ್ತೇನೆ. 2 ನಿಮಿಷ ಎಕ್ಸ್ಟ್ರಾ ಆದರೆ ಪರವಾಗಿಲ್ವಾ ಸುಮಂತ್ ಸರ್? ನಮ್ಮ ಸರ್ ಅವರು ಹೇಳಿದ್ರೆ ಮಾಡ್ತೀನಿ. ಖಂಡಿತ ಮೇಡಮ್, 2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಲೂಯಿ ಬ್ರೈಲ್ ಅವರು 1809ನಲ್ಲಿ ಅವರು ಹುಟ್ಟುತ್ತಾರೆ. ಅವರು ಫ್ರಾನ್ಸ್ ದೇಶ ಪ್ಯಾರಿಸ್ ಅನ್ನೋ ಕಡೆ ಅವ್ರು ಜನಿಸ್ತಾರೆ. ಅವರು ಹುಟ್ಟಿದಾಗನೇ ಬ್ಲೈಂಡ್ ಆಗಿರಲಿಲ್ಲ. ಅವರು 5 ವರ್ಷದ ಮಗುವಾದಾಗ ಬ್ಲೈಂಡ್ ಆಗ್ತಾರೆ. ಯಾಕಂದರೆ ಅವರಪ್ಪ ಒಬ್ಬ ಸ್ಲಿಪ್ಪರ್ ಹೊಲಿಯುವಂಥ ವ್ಯಕ್ತಿ. ಅವರು ಕೂಡ ಅಲ್ಲಿ ಹೋಗಿ ಅವರು ಅಲ್ಲಿ ಆ ಕೆಲಸ ಮಾಡಬೇಕಾದ್ರೆ ಕಣ್ಣಿಗೆ ಮಳೆ ಚುಚ್ಚಿಬಿಡುತ್ತೆ. ಆ ಕಣ್ಣಿಗೆ ಮಳೆ ಚುಚ್ಚೋದ್ರಿಂದ ಅವರು ರೈಟ್ ಕಣ್ಣು ಹೋಗ್ಬಿಡುತ್ತೆ. ಆಗ ರೈಟ್ ಕಣ್ಣು ಹೋದ್ಮೇಲೆ ಅದು ಎಫೆಕ್ಟಿಂದ ಮತ್ತು ಲೆಫ್ಟ್ ಐಸ್ ಕೂಡ ಅವ್ರಿಗೆ ಹೋಗ್ಬಿಡುತ್ತೆ. ಆಗ ಅವ್ರ ಅಪ್ಪನಿಗೆ ಅವ್ರು ಹೇಳ್ತಾರೆ, ಅಪ್ಪ ನಾನು ಏನು ಮಾಡೋದು, ನನಗೆ ತುಂಬ ಕತ್ತಲೆಯಾಗಿ ಕಾಣಿಸ್ತದೆ ಅಂತ ಹೇಳ್ತಾರೆ. ಆಗ ಅವರಪ್ಪ ಏನು ಮಾಡ್ತಾರೆ ಅಂದರೆ ಒಂದು ಬ್ಲೈಂಡ್ ಸ್ಕೂಲಿಗೆ ಸೇರಿಸ್ತಾರೆ. ದ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ ದಿ ಬ್ಲೈಂಡ್ ಅಂತ ಅಲ್ಲಿ ಸ್ಕೂಲಲ್ಲಿ ಸೇರಿಸ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಬ್ರೈಲ್ ಬುಕ್ಸ್ ಇರ್ತವೆ. ಅವು ಬುಕ್ಸು ಯಾವ ಥರ ಇರ್ತಾವಂದರೆ ತುಂಬ ಭಾರವಾಗಿರ್ತವೆ. ಸೊ ಅದನ್ನು ಓದೋಕ್ಕೆ ಮಕ್ಕಳುಗಳೆಲ್ಲ ತುಂಬ ಕಷ್ಟ ಪಡ್ತಿರ್ತಾರೆ.
ಆಗ ಲೂಯಿ ಬ್ರೈಲ್ ಅನ್ಕೊಳ್ತಾರೆ, ನಾನು ಏನೋ ಒಂದು ಸಾಧನೆ ಮಾಡಬೇಕು, ಈ ಮಕ್ಕಳುಗಳಿಗೆ ಓದಕ್ಕೆ ನಾನು ಚಿಕ್ಕದಾಗಿರುವಂಥ ಮಾಡಬೇಕು ಅಂತ ಹೇಳ್ತಾರೆ. ಬ್ರೈಲ್ ಲಿಪಿಯನ್ನು ಕಂಡುಹಿಡಿಬೇಕಂತ ಅವರು ಅನ್ಕೊತಾರೆ. ಆಗ ಅವರಿಗೆ 15 ವರ್ಷ ವ್ಯಕ್ತಿಯಾಗಿದ್ದಾಗ ಒಬ್ಬ ಸೈನಿಕ ಬರ್ತಾನೆ, ಚಾರ್ಲ್ಸ್ ಬಾರ್ಬೇರಿಯನ್ ಅಂತ ಒಬ್ಬ ಸೈನಿಕ ಬಂದು ಅವ್ರು ಹೇಳ್ತಾರೆ, ನಾವು ಒಂದು ಕೋಡ್ ಬಳಸ್ತೀವಿ, ಅದಂದ್ರೆ ಅವ್ರ ಸೈನಿಕ ಲ್ಯಾಂಗ್ವೇಜ್ ನಾವು ನೋಡಿದ್ದೀವಿ. ಭಾರತದ ಸೈನಿಕರ ಲ್ಯಾಂಗ್ವೇಜ್ ಬೇರೆ ಥರ ಇರುತ್ತೆ, ರಷ್ಯನ್ ಸೈನಿಕರ ಲ್ಯಾಂಗ್ವೇಜ್ ಕೂಡ ಬೇರೆ ಬೇರೆ ಥರ ಇರುತ್ತೆ. ಸೊ ಆ ಥರ ನಾವು ಕೋಡ್ ಬಳಸ್ತೀವಿ, ನೀನು ಅದನ್ನು ನೋಡ್ಬಿಟ್ಟು ನೀನಾದರೂ ಕಂಡುಹಿಡಿಬೋದಾ ಅಂತ ಕೇಳ್ಕೊಳ್ತಾರೆ. ಆಗ ಅವ್ರು ಹೇಳಿದಾಗ ಅವರು ಲೂಯಿ ಬ್ರೈಲ್ ಆ 12 ಡಾಟ್ಸ್ ಇರೋದನ್ನ 6 ಡಾಟ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅವರು ಇದಕ್ಕೆ 24 ಅವರ್ಸ್ ಕಷ್ಟಪಡ್ತಾರೆ. ಡಿಯರ್ ಫ್ರೆಂಡ್ಸ್, ನಾನು ಹೇಳ್ತಿರೋದೇ ಅಂದರೆ, ನಾವು ಕಷ್ಟಪಟ್ಟೋದಲ್ಲ, ಇಷ್ಟಪಟ್ಟು ನಾವು ಕೆಲಸ ಮಾಡಬೇಕು. ನಾವು ಏನಾದರೂ ಮಾಡ್ಬೇಕಂದ್ರೆ ಅದು ಕಷ್ಟಪಟ್ಟರೆ ಆಗಲ್ಲ, ಇಷ್ಟಪಡಬೇಕು. ಲೂಯಿ ಬ್ರೈಲ್ ಅವರು ಕೂಡ ಆಗಿನ ಕಾಲದಲ್ಲಿ 200 ಇಯರ್ಸ್ ಕಾಲದಲ್ಲೇ, ಅವಾಗ 18th ಸೆಂಚುರಿಯಲ್ಲೇ ಈ ಬ್ರೈಲ್ ಲಿಪಿಯನ್ನು ಕಂಡುಹಿಡಿತಾರೆ. ಆವಾಗ ಅವ್ರು ಬ್ರೈಲ್ ಲಿಪಿ ಕಂಡುಹಿಡಿದು ಅವರು 1829 ಬ್ರೈಲ್ ಬುಕ್ ಇಂಟ್ರಡ್ಯೂಸ್ ಮಾಡ್ತಾರೆ. 1829 ಇಡೀ ಫ್ರಾನ್ಸು ಫುಲ್ಲು ಬ್ರೈಲ್ ಬುಕ್ ಇಂಟ್ರಡ್ಯೂಸ್ ಆಗುತ್ತೆ. ಅವರು 1852 ನಿಧನರಾಗ್ತಾರೆ. ಅವರು ನಿಧನರಾಗಿ 100 ಇಯರ್ಸ್ ಆದಮೇಲೆ ಇಡೀ ವರ್ಲ್ಡ್ಗೆ ಬ್ರೈಲ್ ಲಿಪಿಯನ್ನು ಇಂಟ್ರಡಕ್ಷನ್ ಆಗುತ್ತೆ, ಪರಿಚಯ ಆಗುತ್ತೆ. ಆ ಲೂಯಿ ಬ್ರೈಲ್ ಇಲ್ಲ ಅಂದಿದ್ರೆ ಬ್ರೈನ್ ಮಕ್ಕಳು ಸ್ವಲ್ಪ ಕಷ್ಟಪಡಬೇಕಾಗ್ತಿತ್ತು. ಇವಾಗಿನ ಥರ AI ಇಲ್ಲ, ಚಾಟ್ GPT ಇಲ್ಲ. ಇವಾಗ ನಾವು ಅಂದ್ಕೊಂಡ್ರೆ ಏನಾದರೂ ಮಾಡ್ಬೋದು. AI ಇದೆ, ಚಾಟ್ GPT ಇದೆ, ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಸೊ ಅವಾಗ ಆ ಕಾಲದಲ್ಲಿ ಅವ್ರು ಕಷ್ಟಪಟ್ಟಿದ್ರು. ಅವ್ರಂದೆ ಅಲ್ಲ, ಡೇವಿಡ್ ಹಾರ್ಡ್ಮ್ಯಾನ್ ಅವರು ಕೂಡ ಒಬ್ಬ ಸೈನ್ಸ್ ಓದ್ಬಿಟ್ಟು ಡಾಕ್ಟರ್ ಆಗಿದ್ರು. ಅವರು ಕೂಡ ಬ್ಲೈಂಡು. ನಾನು ಇಲ್ಲೆಲ್ಲ ಬಂದಿರುವಂಥ ಎಲ್ಲರೂ ನಾನು ಕೇಳ್ಕೊಳ್ಳೋದು ಏನಂದರೆ, ಬ್ಲೈಂಡ್ಗಳಿಗಾಗಲಿ ಡಿಸೇಬಲ್ ಪರ್ಸನ್ಗಾಗಲಿ ಸಿಂಪತಿ ಬೇಡ, ಆಪರ್ಚುನಿಟಿ ಕೊಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರು 100% ಮುಂದೆ ಬಂದೇ ಬರ್ತಾರೆ ಡೆಫಿನೆಟ್ಲಿ. ಯಾಕಂದ್ರೆ ಅವ್ರಿಗೆ ಸಪೋರ್ಟ್ ಇರಬೇಕು. ಲೂಯಿ ಬ್ರೈಲ್ ಅವರಿಗೆ ಅವ್ರ ಫಾದರ್ ಸಪೋರ್ಟ್ ಮಾಡಿದ್ರು, ಡೇವಿಡ್ ಹಾರ್ಡ್ಮ್ಯಾನ್ಗೆ ಅವರ ಫ್ರೆಂಡ್ ಸಪೋರ್ಟ್ ಮಾಡಿದ್ರು. ಅದೇ ಥರ ನಮ್ಮ ಫ್ರೆಂಡ್ಸ್ಗಳಿಗಾಗಲಿ ಯಾರಿಗಾಗಲಿ, ಇವಾಗ ನಮ್ಮ ಮೇಡಮ್ ಅವ್ರು ಹೇಳಿದ್ರು ಉದ್ಯೋಗ ಅವಕಾಶ ಇಲ್ಲ. ಹೌದು, ಖಂಡಿತ ಮೇಡಮ್. ಈಗ AI ಚಾಟ್ GPT ಬಂದಿರೋದ್ರಿಂದ ಅದಕ್ಕಿಂತ ಮುಂಚೆ ಡಿಸೇಬಲ್ ಪರ್ಸನ್ಸ್ಗೆ ಜಾಬ್ಗಳು ಕೊಡ್ಬೇಕಂದ್ರೆ ತುಂಬ ಜನ ಹಿಂದೆ ಮುಂದೆ ನೋಡ್ತಾರೆ. ನಾನೇ ಹಲವಾರು ಕಂಪ್ನಿಗಳಿಗೆ ಹೋಗಿದ್ದೆ, ತುಂಬ ಜನ ಹಿಂದೆ ಮುಂದೆ ನೋಡ್ತಾರೆ. ಸೊ ನೋಡಬಾರ್ದು. ನಾವೆಲ್ಲ ಸೇರಿಕೊಂಡು ನಮ್ಮ ಬ್ಲೈಂಡ್ ಸಮಾಜ ಮತ್ತು ಡಿಸೇಬಲ್ ಸಮಾಜವನ್ನು ಮುಂದೆ ತರಬೇಕು. ಈ ವೇದಿಕೆ ಕೂಡ ಅದಕ್ಕೆ ಸಾಕ್ಷಿ ಆಗಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಸೊ ನಮ್ಮ ಡಿಸೇಬಲ್ ಪರ್ಸನ್ಸ್ ಕೂಡ ಅಷ್ಟೇ, ನಾವು ಬ್ಲೈಂಡ್ ಆಗಿದ್ದೀವಿ, ನಮಗೊಂದು ಹ್ಯಾಂಡಿಕ್ಯಾಪ್ಟ್ ಆಗಿದ್ದೀವಿ ಅಂತ ನಾವು ಅನ್ಕೋಬಾರ್ದು. ಯಾಕಂದ್ರೆ ನಾವು ಹಂಗೆ ಅನ್ಕೊಂಡ್ರೆ ನಮ್ಮ ಆತ್ಮವಿಶ್ವಾಸ ಕುಗ್ಗುತ್ತೆ. ಎಸ್, ನಾವು ಬ್ಲೈಂಡ್, ನೋ ಪ್ರಾಬ್ಲಮ್, ನಾನು ಕಾನ್ಫಿಡೆಂಟ್ ಆಗಿರೋಣ. ನಾನು ಬ್ಲೈಂಡ್ ಆಗಿದ್ರೇನು, ನನಗೆ ಕಣ್ಣು ಮಾತ್ರ ಇಲ್ಲ ಅಷ್ಟೇ, ಮಿಕ್ಕಿದ್ದೆಲ್ಲ ಅಂಗಾಂಗಗಳಿದಾವಲ್ಲ, ನಾನೊಬ್ಬ ಕಾಂಪಿಟೇಟರ್ ಆಗೋಣ, ನಾನೊಬ್ಬ ಸ್ಪರ್ಧಾರ್ಥಿ ಆಗೋಣ ಅಂತ ನಾವು ತಿಳ್ಕೊಂಡು ನಾವು ಮುಂದೆ ಹೋದ್ರೆ 100% ನಾವು ಸಾಧನೆ ಮಾಡ್ತೀವಿ. ರೈತ ಬಾಂಧವರಿಗೆ ಒಂದು ದೊಡ್ಡ ನಮನವನ್ನ ಸಲ್ಲಿಸಬೇಕು. ಯಾಕೆ ಅಂತಂದ್ರೆ, ಇವತ್ತು ನಮ್ಮ ಹಸುವನ್ನು ನೀಗಿಸ್ತಾ ಇರುವಂತವ್ರು ರೈತರು. ಅವ್ರಿಗೆ ಯಾವುದೇ ಒಂದು ಲಾಭವನ್ನಾಗ್ಲಿ ಇನ್ನೊಬ್ಬರ ಕಡೆಯಿಂದ ಇನ್ನೊಂದನ್ನಾಗ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಕೆಲಸವನ್ನ ಅವರು ಮಾಡ್ತಾ ಬೆಳೆಯನ್ನ ಬೆಳೆದು ನಮಗೆಲ್ಲ ಒಂದು ಊಟವನ್ನು ಕೊಡ್ತಾ ಇದ್ದಾರೆ. ಅದೇ ನಾನು ನಿಮ್ಮಲ್ಲೇ ಒಂದು ನನ್ನನ್ನು ಸೇರಿಸಿ ನಾನು ಹೇಳ್ತೀನಿ, ಎಲ್ಲರನ್ನೂ ಒಂದು ಕೇಳ್ಕೊಳ್ತೀನಿ, ಅನ್ನವನ್ನ ವೇಸ್ಟ್ ಮಾಡಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಬಡಿಸ್ಕೊಳ್ಳಿ. ನಾವು ವೇಸ್ಟ್ ಮಾಡೋ ಅನ್ನ ಇನ್ಯಾರ್ದೋ ಒಂದು ಹಸುವನ್ನ ನೀಗಿಸುತ್ತಲ್ವಾ. ಸೊ ಹಾಗಾಗಿ ಎಲ್ಲರ ಪರವಾಗಿ ರೈತ ಬಾಂಧವರಿಗೆ ನನ್ನ ನಮಸ್ಕಾರವನ್ನ ತಿಳಿಸ್ತಾ, ಹಾಗೆ ಈ ದೇಶವನ್ನ ಕಾಯುವಂತ ನಮ್ಮ ಯೋಧರು, ಇಂಥ ಚಳಿ ಮಳೆ ಗಾಳಿ ಬಿಸಿಲು ಅಂತಂದೆ ಅವರು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ. ಅವ್ರಿಗೂ ನಮ್ಮೆಲ್ಲರ ಪರವಾಗಿ ಒಂದು ಸೆಲ್ಯೂಟ್ ಅನ್ನ ಹೊಡೆಯೋಣ. ಜೈ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಎಷ್ಟು ಖುಷಿ ಆಗುತ್ತಲ್ವಾ ನಮ್ಮ ಯೋಧರು ಅಂತಂದ್ರೆ. ಸುಮ್ಮನೆ ನಮ್ಮನ್ನ ನೋಡಿ ಇವತ್ತು ಹೆಣ್ಮಕ್ಳು ಇವತ್ತು ನಿರ್ಭಯವಾಗಿ ನಾವು 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಓಡಾಡ್ತಾ ಇರೋದಕ್ಕೆ ಕಾರಣ ಅವರುಗಳೇ. ಅವರು ನಮ್ಮ ದೇಶವನ್ನ ಕಾಯ್ತಾ ಇರೋದ್ರಿಂದ ಬೇರೆ ಒಂದು ಉಗ್ರಗಾಮಿಗಳಾಗ್ಲಿ ಯಾರು ನುಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರಿಗೂ ಒಂದು ನಮನವನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡೋಣ.
ಪೃಥ್ವಿ ಫೌಂಡೇಶನ್ ವಿಶೇಷ ಚೇತನರ ಸೇವಾ ಸಂಸ್ಥೆ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ಹಾಗೂ ಲೂಯಿ ಬ್ರೈಲ್ ದಿನಾಚರಣೆ 2026. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರೇ, ಮುಖ್ಯ ಅಧಿಕಾರಿಗಳೇ, ಈ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಹಾಗೂ ಸಭೆಗೆ ಆಗಮಿಸಿರುವಂತಹ ಸರ್ವರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಇಂದು ನಾವು ಇಲ್ಲಿ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನ ಹಾಗೂ ಲೂಯಿ ಬ್ರೈಲ್ ದಿನಾಚರಣೆಯ ಅಂಗವಾಗಿ ಈ ಮಹತ್ತರವಾದ ಕಾರ್ಯಕ್ರಮಕ್ಕೆ ನಾವುಗಳೆಲ್ಲರೂ ಆಗಮಿಸಿದ್ದೇವೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನ ಬಿಟ್ಟು ಬೇರೆ ಕೆಲಸ ಇದ್ದೀರಾ ಇಲ್ಲಿ ಬಂದಿದೀವಲ್ವಾ ಅಲ್ವಾ? ಇಲ್ಲ ತಾನೆ? ಯಾವ್ದಾವ್ದೋ ಒಂದೊಂದು ಕಾರ್ಯಕ್ರಮಕ್ಕೆ ಹೋಗಿ ನಾವು ಸಮಯವನ್ನ ಕಳೀತೇವೆ. ವೇಸ್ಟ್ ಅದು. ಈ ಜನವರಿ 31ನೇ ತಾರೀಕಿನ ರಾತ್ರಿ MG ರೋಡಲ್ಲಿ ಹೇಗೆಲ್ಲ ಜನಗಳು ಆ ಒಂದು ಸಂಭ್ರಮವನ್ನ ಆಚರಣೆ ಮಾಡಿದ್ರು ಗೊತ್ತಲ್ಲ ನಿಮ್ಗೆಲ್ಲ. ಅದನ್ನ ಬಾಯ್ಬಿಟ್ಟೇನೋ ಹೇಳ್ಬೇಕಾಗಿಲ್ಲ. ಆದ್ರೆ ಅಂತ ಕಾರ್ಯಕ್ರಮಗಳಿಗೆಲ್ಲ ಜನ ಸೇರ್ತಾರೆ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಜನ ನೋಡಿ ಇಷ್ಟೇನ ಬಂದಿರೋದು ಅಲ್ವಾ? ಇನ್ನೂ ಒಂದಷ್ಟು ಜನ ಸೇರ್ಬೇಕಿಂತ ಕಾರ್ಯಕ್ರಮಗಳಿಗೆ, ಇಂತಿಂತ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಬೇಕು, ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇಂದು ನಾವಿಲ್ಲಿ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನ ಹಾಗೂ ಲೂಯಿ ಬ್ರೈಲ್ ದಿನಾಚರಣೆ ಅಂಗವಾಗಿ ಈ ಮಹತ್ತರವಾದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ಈ ಕಾರ್ಯಕ್ರಮವು ವಿಶೇಷ ಚೇತನರ ಕಲ್ಯಾಣ ಹಾಗೂ ಅವರನ್ನು ಸಮಾಜದ ಎಲ್ಲ ವ್ಯಕ್ತಿಗಳಂತೆ ಕಾಣುವುದು ಹಾಗೂ ಅದರಂತೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡುವ ಬಗ್ಗೆ ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ಇರಲು ಕಾಯಂ ವ್ಯವಸ್ಥೆ ಮಾಡಿಕೊಟ್ಟು ಸಮಾಜದ ಮುಖ್ಯ ವಾಹಿನಿಗೆ ತರುವುದೇ ನಮ್ಮ ಉದ್ದೇಶ. ಈ ಉದ್ದೇಶದಿಂದ ಆಯೋಜಿಸಲ್ಪಟ್ಟಿರುವ ಈ ಕಾರ್ಯಕ್ರಮ ಜ್ಞಾನ, ಸಂಸ್ಕೃತಿ, ಪರಸ್ಪರ ಸಹಕಾರ, ಸೌಹಾರ್ದತೆಯ ಸಂದೇಶವನ್ನು ಸಾರುವ ಈ ಕಾರ್ಯಕ್ರಮ ಎಲ್ರಿಗೂ ಉಪಯುಕ್ತವಾಗಲಿದೆ ಎಂಬ ಭಾವನೆ, ವಿಶ್ವಾಸದೊಂದಿಗೆ ನಾವಿದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಎಂದು ಆಶಿಸುತ್ತಾ ಈ ಕಾರ್ಯಕ್ರಮದ ಮುಂದಿನ ಕ್ರಮಗಳಿಗೆ ನಿಮ್ಮನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಗಮನವನ್ನು ಸೆಳೆಯುತ್ತೇವೆ ಅಂತ ಹೇಳಿ ವಿಶ್ವಾಸ ಕೊಡ್ತೇನೆ ಅಂತ ಹೇಳಿ ಈ ಒಂದು ಪ್ರಾಸ್ತಾವಿಕ ನುಡಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸದಾ ನಿಮ್ಮ ಪೂಜಾ ಗುರು ಪುಟ್ಟರಾಜ, ಸದಾ ನಿಮ್ಮ ಪೂಜಾ ನಿಮ್ಮ ಸ್ಮರಿಸಿ ಪೂಜಿಪನಿಗೆ ವರಸ ಮಾಡುತ್ತೇಜ, ನಿಮ್ಮ ಸ್ಮರಿಸಿ ಪೂಜಿಪನಿಗೆ ವರಸ ಮಾಡುತ್ತೇಜ. ಗುರು ಪುಟ್ಟರಾಜ ಸದಾ ನಿಮ್ಮ ಪೂಜಾ ಗುರು ಪುಟ್ಟರಾಜ. ಹೊಸಪೇಟೆ ಪವಿತ್ರ ಗ್ರಾಮ ನಿಮ್ಮ ಮಾತೆ ಶರಣು ಸಿದ್ದಮ್ಮ. ಹೊಸಪೇಟೆ ಪವಿತ್ರ ಗ್ರಾಮ ನಿಮ್ಮ ಮಾತೆ ಶರಣು ಸಿದ್ದಮ್ಮ. ಕಣ್ಣು ಬೆನಗೆ ಕಣ್ಣಲೆ ಹುಳವು ಬಿಡಳು ಅಮ್ಮ. ಕಣ್ಣು ಬೆನಗೆ ಕಣ್ಣಲೆ ಹುಳವು ಬಿಡಳು ಅಮ್ಮ. ಪರಿಯ ತಿನ್ನದೆ ಆ ಹುಳವು ಕಣ್ಣುಡ್ಡಿ ತಿಂದಿತು ಕರ್ಮ. ಪರಿಯ ತಿನ್ನದೆ ಆ ಹುಳವು ಕಣ್ಣುಡ್ಡಿ ತಿಂದಿತು ಕರ್ಮ. ಅಂದಿನಿಂದ ಅಂದನಾದೆ ಬ್ರಹ್ಮಚಾರಿನಾದ ಬ್ರಹ್ಮ. ಅಂದಿನಿಂದ ಅಂದನಾದೆ ಬ್ರಹ್ಮಚಾರಿನಾದ ಬ್ರಹ್ಮ. ಗುರು ಪುಟ್ಟರಾಜ ಸದಾ ನಿಮ್ಮ ಪೂಜಾ ಗುರು ಪುಟ್ಟರಾಜ. ತಮ್ಮ ತಂದೆ ವಯ್ಯನವರು ಚಿಂತೆಯಲ್ಲಿ ಶಿವೈಕ್ಯರಾದರು. ತಮ್ಮ ತಂದೆ ವಯ್ಯನವರು ಚಿಂತೆಯಲ್ಲಿ ಶಿವೈಕ್ಯರಾದರು. ಸೋದರ ಮಾವ ಚಂದ್ರಶೇಖರರ ಆಶಯದಲ್ಲಿ ಬೆಳೆದವರು. ಸೋದರ ಮಾವ ಚಂದ್ರಶೇಖರರ
ಆಶಯದಲ್ಲಿ ಬೆಳೆದವರು 8 ವರ್ಷದ ಪುಟ್ಟ ರಾಜರು ಕಂಡು ಗುರುವರ 8 ವರ್ಷದ ಪುಟ್ಟ ರಾಜರು ಕಂಡು ಗುರುವರ ತಮ್ಮಲಿದ್ದ ಸರ್ವವಿದ್ಯೆ ಧಾರಿಯರಿದ ಪಂಚಾಕ್ಷರ ಗುರು ಪುಟ್ಟ ರಾಜ ಸದಾ ನಿಮ್ಮ ಪೂಜಾ ಗುರು ಪುಟ್ಟ ರಾಜ ಗುರು ಸಲದ ಚಿಂತೆಯಲ್ಲಿರಲು ಸಿದ್ಧರಮನ ನಾಟಕ ಬರೆಯಲು ಗುರು ಸಲದ ಚಿಂತೆಯಲ್ಲಿರಲು ಸಿದ್ಧರಮನ ನಾಟಕ ಬರೆಯಲು ನರಗುಂದರಿ ನಾಟಕವಾಡಿಸಿ ಸಾಲ ಹರಿದು ನಿಚಿಂತನಾದೆ ನರಗುಂದರಿ ನಾಟಕವಾಡಿಸಿ ಸಾಲ ಹರಿದು ನಿಚಿಂತನಾದೆ ಬೇಡಿದವರಿಗೆ ಇಷ್ಟಾರ್ಥ ನೀಡಿ ಉನ್ನತ ಸ್ಥಾನ ಪಡೆದೆ ಸಂಗೀತ ಶಿವಯೋಗದ ಸಾಮ್ರಾಜ್ಯದ ಅಧಿಪತಿಯಾದೆ ಗುರು ಪುಟ್ಟ ರಾಜ ಸದಾ ನಿಮ್ಮ ಪೂಜಾ ನಿಮ್ಮ ಸ್ಮರಿಸಿ ಪೂಜೆ ಪೊನೆಗೆ ವರಸು ಮಾಡುತ್ತೇಜ ಗುರು ಪುಟ್ಟ ರಾಜ ಸದಾ ನಿಮ್ಮ ಪೂಜಾ ಗುರು ಪುಟ್ಟ ರಾಜ ಚೇತನ ದಿನಾಚರಣೆಗೆ ಆಗಮಿಸಿರುವ ಎಲ್ಲಾ ಗಣ್ಯರಿಗೆ ವಂದಿಸುತ್ತಾ ವಿಶೇಷ ಚೇತನರಿಗೆ ಈ ಸಂಸ್ಥೆಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಪಾಲಿಮತಿ ಅವರಿಗೆ ಅನಂತ ವಂದನೆಗಳು. ವಿಶೇಷ ಚೇತನರ ಸೇವೆ ದೇವರ ಸೇವೆ ಎಂಬ ನಾಣ್ಣುಡಿ ಸೇವಾ ಸೇವೆ ಮಾಡುತ್ತಿರುವ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಹೆಚ್ಚು ಜನರಿಗೆ ಸೇವೆ ಸಲ್ಲಿಸಲು ಅವಕಾಶ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ಅಂತಾರಾಷ್ಟ್ರೀಯ ವಿಶೇಷ ಚೇತನ ದಿನಾಚರಣೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳು. ಹಾಗೆ ಪೃಥ್ವಿ ಸಂಸ್ಥೆಗೆ ಅಗತ್ಯವಿರುವ ಸಹಕಾರವನ್ನು ನಮ್ಮ ಕ್ಲಬ್ ವತಿಯಿಂದ ನೀಡಲು ನಾನು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ನಿಮಗೆ ವೇದಿಕೆ ಮೂಲಕ ಆಶ್ವಾಸನೆ ಕೊಡುತ್ತೇನೆ. ಸಂಸ್ಥೆಯ ಜೋರಾಗಿ ಚಪ್ಪಾಳೆ ಮೂಲಕ ಸಂಸ್ಥೆಯ ಮೂಲಕ ಸಹಕಾರ ಪಡೆಯುತ್ತಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಮನಸ ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲರಿಗೂ ವಂದಿಸುತ್ತಾ ಈ ಪೃಥ್ವಿ ಫೌಂಡೇಶನ್ ವಿಶೇಷ ವಿಕಲಚೇತನರ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಲಾಸ್ಟ್ ವೀಕ್ ಇಟ್ಕೋಬೇಕಿತ್ತು, ಇನ್ನು ಕಾರಣಾಂತರದಿಂದ ಇವತ್ತು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಏಕೆಂದರೆ ನಾವು ಅದ್ಧೂರಿ ಕಾರ್ಯಕ್ರಮಕ್ಕಿಂತ ವಿಶೇಷ ಚೇತನರಿಗೆ ನಾವು ಏನು ಮಾಡಬಹುದು, ಚಿಕ್ಕದಾದರೂ ಚೊಕ್ಕವಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನರಸಿಂಹ ಅವರು ಮಾತಾಡಿದ್ಮೇಲೆ ನಾವೇನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಎಲ್ಲ ವಿಷಯನೂ ಅವರು ಹೇಳಿದ್ದಾರೆ. ಹೀಗೆ ನಾವು ಯಾವಾಗಲೂ ಭಾನುಮತಿಯವರ ಜೊತೆ ಸುಮಾರು ವರ್ಷಗಳಿಂದ ಕೈ ಜೋಡಿಸ್ಕೊಂಡು ಅವರು ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಅದರ ಜೊತೆ ನಾವು ಯಾವಾಗಲೂ ಇದ್ದು ಅವ್ರ ಜೊತೆ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ತುಂಬ ಇಲ್ಲಿ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ಇರ್ಬೋದು, ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನು ಇಲ್ಲಿ ಅವರು ಈ ಫೌಂಡೇಶನ್ನಲ್ಲಿ ಕೊಟ್ಟು ಎಲ್ಲ ಹೆಣ್ಣು ಮಕ್ಕಳಿಗೂ ಸಹ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಮತ್ತು ವಿಶೇಷ ಚೇತನರಿಗೆ ನಾವು ಮನೆಯಲ್ಲಿ ಒಂದು ಮಗು ಇದ್ರೇ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಸುಮಾರು ಮಕ್ಕಳು ಇಲ್ಲಿದ್ದಾರೆ, ಅವರ ಜೊತೆ ಒಟ್ಟುಗೂಡಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದಾರಲ್ಲ, ತುಂಬ ಅವ್ರಿಗೆ ಮತ್ತೊಮ್ಮೆ ಎಲ್ಲರೂ ಚಪ್ಪಾಳೆಯ ಮೂಲಕ ಅವ್ರಿಗೆ ಅಭಿನಂದಿಸಬೇಕು ಅಂತ. ಅವ್ರಿಗೆ ಸ್ಥಳದ ಅವಕಾಶ ತುಂಬಾ ಇದೆ. ಪಾಪ ಎಲ್ಲೆಲ್ಲೂ ಸಹ ಅವರು MLA ಆಗಿರ್ಬೋದು ಎಲ್ಲ ಕಡೆನೂ ಲೆಟ್ರ್ ಕೊಟ್ಟು ಪುರಸಭೆಗೂ ಕೊಟ್ಟು ಎಲ್ಲ ಮಾಡ್ತಿದ್ದಾರೆ. ಆದರೆ ನಮ್ಮ ಚಂದಾಪುರದಲ್ಲಿ ಎಲ್ಲೂ ಸ್ಥಳ ಒಂದು ಅವಕಾಶ ಇಲ್ಲದೇ ಕಾರಣ ಪಾಪ ಅವ್ರು ಇಲ್ಲಿ ಬಾಡಿಗೆ ಕಟ್ಕೊಂಡು ಮಾಡ್ತಾ ಇದ್ದಾರೆ. ಅವರ ಶ್ರಮಕ್ಕೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನು ಹೇಳಬೇಕು. ಎಲ್ಲ ಕಡೆನೂ ಅವ್ರು ಕೇಳ್ತಾ ಇದ್ದಾರೆ, ಸಿಗ್ತಾ ಇಲ್ಲ. ಎಲ್ಲರೂ ಮತ್ತೊಮ್ಮೆ ರೋಟರಿ ಕ್ಲಬ್ ಅವ್ರು ಇರ್ಬೋದು, ಲಯನ್ಸ್ ಕ್ಲಬ್ ಅವರೆಲ್ಲ ತುಂಬ ಜನ ಬಂದಿದ್ದಾರೆ. ನಾವೆಲ್ಲರೂ ಕೈ ಜೋಡಿಸಿ ಎಲ್ಲಾದರೂ ಅವ್ರಿಗೆ ಒಂದು ನಾವು ಸಹಕಾರವನ್ನು ಎಲ್ಲರೂ ಮಾಡ್ತಾ ಬರ್ತಾ ಇದ್ದಾರೆ. ಜಾಗದ ಒಂದು ಕೊರತೆ ಅವ್ರಿಗೆ ಎಲ್ಲರೂ ಸೇರಿ ಮಾಡ್ಕೊಳ್ಳೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಗುಡ್ ಆಫ್ಟರ್ನೂನ್ ಟು ಆಲ್. ಫಸ್ಟ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. Respected dignitaries, students, guests, Chief Guest Lion Santosh Kumar, President Lions Club of Chandapura,
respected dignitaries, Manjula Nilkantaya Madam, Manjula Madam, Jayalakshmi Madam, and Harish Reddy and Gopal Reddy. And respected Srimati Bhanumati Madam, founder of Managing Trustee Prithvi Foundation, respected members of Prithvi Foundation, my dear Rotary friends, Rotarian Murugesh, Rotarian Arun, Rotarian Mariappan and Rotarian Srinivas K, dear children and beneficiaries. I am very happy to be here today at Prithvi Foundation, Chandapura on the occasion of World Braille Day 2026. The day reminds us for the importance of inclusion, accessibility and dignity for persons with visual impairment. On behalf of Rotary Bangalore Spandana, I sincerely thank Srimati Bhanumati Madam and the entire Prithvi Foundation team for inviting us. Your dedicated services and continuous efforts in educating and empowering specially abled individuals are truly inspiring. World Braille Day highlights the importance of Braille as a powerful tool for education, communication and independent living. It enables visual impairment persons to lead conformed and dignified lives. A Rotary, we believe in the motto, service above self. As part of today's program, Rotary Bangalore Spandana under the leadership of our Community Service Director, Rotarian Srinivas K, happy to support Prithvi Foundation by distributing beds, pillows, pressure cookers and mixer grinders. We hope these items will be useful in daily life and bring comfort to the beneficiaries. I sincerely thank Lion Santosh Kumar and the Lions Club of Chandapura for joining hands with us. When Rotary and Lions work together, the impact of service becomes stronger and more meaningful. I also appreciate Prithvi Foundation for distributing ration kits to Paura Karmikas and elderly, differently abled persons, reflecting the true compassion and community to society. Let us all continue to work together to build an inclusive society where everyone receives equal opportunity, respect and care. With these words, I declare today's program officially inaugurated. Thank you all. ಎಲ್ಲ ಗಣ್ಯರಿಗೂ ಅಭಿನಂದಿಸ್ತಾ, ಮೊದಲನೇದಾಗಿ ಈ ಒಂದು ದೇವರ ಮಕ್ಕಳ ಕಾರ್ಯದಲ್ಲಿ ತೊಡಗಿಸುತ್ತಾ ನಮ್ಮ ಭಾನುಮತಿ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಸಾಧನೆ ಎಲ್ಲ ತುಂಬ ಅದ್ಭುತವಾದ ಸಾಧನೆಗಳನ್ನು ಮಾಡಿದ್ದಾರೆ. ನನ್ನ ಮೊದಲ ಪತ್ರಿಕೆ ಮಹಿಳಾ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಕೂಡ ನಾನು ಮಾಡಿದ್ದೆ. ಇವತ್ತು ನಮ್ಮ ಕರ್ನಾಟಕ ಉದಯ ಟಿ ವಿ ಚಾನಲ್ ಹಾಗೂ ನ್ಯೂಸ್ ಪೇಪರ್ ತಂಡ ಇಲ್ಲಿದೆ. ಎಲ್ಲ ಒಂದು ಲೈವನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ಕೂಡ ಅವರು ಈ ಫೌಂಡೇಶನ್ಗೆ ಜಾಗದ ಕೊರತೆ ಇದೆ ಅಂತ ಹೇಳಿದಾಗ ನಾನು ಒಂದು ಸಚಿವರನ್ನ ಭೇಟಿ ಮಾಡಿದ್ವಿ, ಕೋಟ ಶ್ರೀನಿವಾಸ್ ಪೂಜಾರಿ ಸರ್ನ. ಇವರ ಸಂಸ್ಥೆ ಬಗ್ಗೆ ಹೇಳಿದ್ವಿ, ಬಟ್ ಅವರು ಮನವಿ ತಗೊಂಡಿದ್ರು. ಆದರೆ ಅಷ್ಟರೊಳಗಡೆ ಸರ್ಕಾರ ಹೋಯಿತು. ಮತ್ತು ಇವಾಗ ಇನ್ನೊಂದು ಸರಿ ಮೇಡಮ್ ಏನಾದ್ರು ಬಂದರೆ ಮತ್ತೆ ಸರ್ಕಾರದ ಗಮನಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳವ್ರಿಗೂ ಕೂಡ ಭೇಟಿ ಮಾಡೋದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ಅವ್ರ ಜೊತೆ ನಾವು ಕೂಡ ಸದಾ ನಿಲ್ತೀವಿ. ಈ ಒಂದು ದೇವರ ಮಕ್ಕಳ ಸೇವೆಯಲ್ಲಿ ಅವ್ರು ತೊಡಗಿದ್ದಾರೆ. ಅಂಥ ಸೇವೆಯಲ್ಲಿ ನಾವು ಕೂಡ ತೊಡಗಿಸ್ಕೊಂಡ್ರೆ ಅವರ ಪುಣ್ಯದಲ್ಲಿ ನಮಗೂ ಸ್ವಲ್ಪ ಸಿಗ್ತದೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲ ನೋಡುತ್ತಾ ಎಲ್ಲ ಕೇಳುತ್ತಾ ಎಲ್ಲ ನೋಡುತ್ತಾ ಎನ್ನ ಜೀವವ ಇಲ್ಲಿ ನೀಡುತ್ತ ಎಲ್ಲ ಜೀವವ ಇಲ್ಲಿ ನೀಡುತ್ತ ದಾರಿದೀಪವ ಎಲ್ಲ ಕೇಳುತ್ತಾ ಎಲ್ಲ ನೋಡುತ್ತಾ ದಾರಿಯಿಲ್ಲಾಗ ದಾರಿದೀಪ ದಾರಿಯಿಲ್ಲಾಗ ದಾರಿದೀಪ ಆದ ಎಲ್ಲ ದೇವರ ಆದ ಎಲ್ಲ ದೇವರ ಎಲ್ಲ ಕೇಳುತ್ತಾ ಎಲ್ಲ ಹೇಳುತ್ತಾ ಎಲ್ಲ ಕೇಳುತ್ತಾ ಎಲ್ಲ ಕೇಳುತ್ತಾ ಎಲ್ಲ ಹೇಳುತ್ತಾ. ಎಲ್ಲರಿಗೂ ಧನ್ಯವಾದ. ಗುರುಪಥವೇ ಮೊದಲು
ಕೂಡಲ ಸಂಗನ ಶರಣರ ಸಂಘವೇ ಮೊದಲು. ಸರ್ವರ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವ ಗಣ್ಯತರಿಗೆ ನನ್ನ ನಮಸ್ಕಾರಗಳು. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಿರ್ತಕ್ಕಂಥ ಹಿರಿಯರೇ ಕಿರಿಯರೇ, ನನ್ನೆಲ್ಲ ಸಹಪಾಠಿ ಮಿತ್ರರೇ, ಎಲ್ರಿಗೂ ಸಹ ವಿಶ್ವ ಮಾನ್ಯ ಲೂಯಿ ಬ್ರೈಲ್ರವರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಪೃಥ್ವಿ ಫೌಂಡೇಶನ್ ಸಂಸ್ಥೆ 9 ವರ್ಷಗಳಿಂದ ತನ್ನದೇ ಆದಂಥ ಕೈಂಕರ್ಯಗಳನ್ನು ಮತ್ತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಬಹುಮುಖ್ಯವಾಗಿ 2018ರಲ್ಲಿ ಆ ಒಂದು ಅಧಿಕೃತವಾಗಿ ಅಧಿಕೃತವಾಗಿ ಅಂದರೆ ವಸತಿ ನಿಲಯವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಅಧಿಕೃತವಾಗಿ 2018ರಲ್ಲಿ 6ನೇ ತಿಂಗಳು ಜೂನ್ ತಿಂಗಳು 27ನೇ ತಾರೀಕು ಭಾನುವಾರ ಆರಂಭವಾದಂಥ ಸಂಸ್ಥೆ ಇಂದಿಗೂ ಸಹ ಸಂಸ್ಥೆ ನಡ್ಕೊಂಡು ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ಒಂದು ಆರಂಭವಾದಂಥ ಕಾರ್ಯಕ್ರಮದಲ್ಲಿ ಆರಂಭದ ದಿನಮಾನಗಳಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಅದೇ ವರ್ಷದಲ್ಲಿ ನಾವು ಒಂದು ಹಮ್ಮಿಕೊಂಡಿದ್ವಿ. ಇದು ರಕ್ತ ಶಿಬಿರ ಮತ್ತು ಇದೇ ಸಂದರ್ಭದಲ್ಲಿ ಇದೇ ಒಂದು ಕಾರ್ಯಕ್ರಮದಲ್ಲಿ ಲೂಯಿ ಬ್ರೈಲ್ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅನೇಕ ರಾಜ್ಯ ಮಟ್ಟದಲ್ಲಿ ಅನೇಕ ಒಂದು ಲೂಯಿ ಬ್ರೈಲ್ ಸ್ಪರ್ಧೆಯನ್ನು ಹಮ್ಮಿಕೊಂಡು ಅನೇಕ ರಾಜ್ಯ ಮಟ್ಟದ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾವು ಬಹುಮಾನಗಳನ್ನ ವಿತರಣೆ ಮಾಡಲಾಯಿತು. ಸೊ ಅದೇ ರೀತಿ 2022ರಲ್ಲಿ ಅಂದರೆ 2019 ಮತ್ತು 2021ರಲ್ಲಿ ಕೋವಿಡ್ ಇರೋದ್ರಿಂದ ಅನೇಕ ವಿದ್ಯಾರ್ಥಿಗಳು ರಜೆಯ ನಿಮಿತ್ತವಾಗಿ ಊರಲ್ಲಿದ್ದರಿಂದ 2021ರಲ್ಲಿ 22ರಲ್ಲಿ ಪುನರಾರಂಭವಾದ ನಂತರ ಆ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಲಾಯಿತು. ಆ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ಬರೀ ನಮ್ಮ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಲ್ಲದೆ ವಿದ್ಯಾರ್ಥಿಗಳಲ್ಲದೆ ಅನೇಕ ಇನ್ನಿತರ ಜನಗಳನ್ನು ಸಹ ಅವರು ಸಹ ಅನೇಕ ಕುಂದುಕೊರತೆಗಳನ್ನು ಮತ್ತು ಸಾಮಾಜಿಕ ಒಂದು ವ್ಯವಸ್ಥೆಯಿಂದ ಹಿಂದುಳಿದಿರ್ತಕ್ಕಂಥವ್ರನ್ನು ಸಹ ಎತ್ತಿಡುವಂಥ ನಿಟ್ಟಿನಲ್ಲಿ ಅವರು ಒಂದು ಪ್ರಯತ್ನವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಮಹಿಳಾ ಒಂದು ಶಕ್ತಿಯನ್ನು ಉನ್ನತಿಸಿರಲಿಕ್ಕೆ, ಅವರ ಜೀವನವನ್ನು ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅವರು ಒಂದು ಟೈಲರಿಂಗ್ ಒಂದು ಕಾರ್ಯಕ್ರಮವನ್ನು 1 ವರ್ಷಗಳ ಕಾಲ ಆ ಕಾರ್ಯಕ್ರಮವನ್ನು ಉಚಿತವಾಗಿ ಒಂದು ನಯ ಪೈಸೆಯಿಲ್ಲದೆ ಬೇರೆಯವರ ಒಂದು ಸಂಯೋಜನೆಯೊಂದಿಗೆ ಆ ಕಾರ್ಯಕ್ರಮವನ್ನು ಒಂದು ಮಾಡಿದಿರತಕ್ಕಂಥದ್ದು ಹೇಳ್ಬೋದು. ಅದೇ ನಿಟ್ಟಿ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತವಾದಂತಹ ಒಂದು ಕ್ರೀಡಾಕೂಟದಲ್ಲಿ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಅನೇಕ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಷ್ಯಾದಲ್ಲಿ ಮುರಳಿ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾ ಸ್ಪರ್ಧೆಯಲ್ಲಿ ತಮ್ಮದೇ ಆದಂಥ ಮೈಲಿಗನ್ನು ಸಾಧಿಸಿದ್ದಾರೆ. ರಷ್ಯಾ ಅಂದ್ರೆ ನಿಮಗೆ ಗೊತ್ತಾಗ್ಬೋದು, ನಮ್ಗೆ ಅತ್ಯಂತ ನೆಚ್ಚಿನ ಮಿತ್ರ ಯಾರು ವಿಶ್ವಮಟ್ಟದಲ್ಲಿ? ಯಾರು? ರಷ್ಯಾ. ನಮ್ಮನ್ನ ಅಂದಿಗೂ ಇಂದಿಗೂ ನಮ್ಮನ್ನ ಭಾರತೀಯರನ್ನು ಕೈ ಬಿಡದಿರತಕ್ಕಂಥ ಯಾವ್ದಾದ್ರು ಫ್ರೆಂಡ್ ಇದ್ರೆ ರಷ್ಯಾ ದೇಶ ಮಾತ್ರ ಅದ್ಭುತವಾದಂಥ ದೇಶ. ಅಂತ ದೇಶದ ಹೋಗಿ ಸ್ಪರ್ಧಿಸುವಂಥದ್ದು ಮಹಾನ್ ಕಾರ್ಯವನ್ನ ಮುರಳಿ ಅವರು ಮಾಡಿದ್ರು. ಆ ನಿಟ್ಟಿನಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪೃಥ್ವಿ ಫೌಂಡೇಶನ್ ಒಂದು ವಿದ್ಯಾರ್ಥಿ ಸಾಧಿಸಿದ್ದಾರೆ. ಅದೇ ರೀತಿ ಸಂತೋಷ್ ಅವರು ಚದುರಂಗದ ಆಟದಲ್ಲಿ 2023-24ರಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೆಹಲಿಯಲ್ಲಿ ಹೋಗಿ ಅವರು ಉನ್ನತ ಒಂದು ಸ್ಪರ್ಧೆಯನ್ನು ಮಾಡಿ ಮೊದಲನೇ ಬಹುಮಾನವನ್ನು ಗಳಿಸಿಕೊಂಡಿದ್ದಾರೆ. ಇದು ಮಹತ್ವವಾದಂತಹ ಸಾಧನೆ ಅಂತಕ್ಕಂಥ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಅನೇಕ ಕೈಂಕರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಬಹುಮುಖ್ಯವಾಗಿ ವಸತಿ ನಿಲಯದಲ್ಲಿ ನಾವು ಒಂದೇ ನಮ್ಮ ರಾಜ್ಯದವರನ್ನಲ್ಲದಿದ್ರು ಬೇರೆ ಬೇರೆ ರಾಜ್ಯದಲ್ಲಿಂದ ಬಂದಿರತಕ್ಕಂಥವ್ರನ್ನ ಹೊಸದಾಗಿ ಬೆಂಗಳೂರಿಗೆ ಬರ್ತಾರೆ. ಯಾಕೆ ಬರ್ತಾರೆ? ಜೀವನವನ್ನು ಕಟ್ಕೊಳ್ಳಕ್ಕೆ, ತಮ್ಮ ಬದುಕನ್ನು ಮತ್ತು ಉನ್ನತ ಶಿಕ್ಷಣವನ್ನು ಪಡೆದುಕೊಳ್ಳಕ್ಕೆ ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಹೊಂದಿಕೆ ಆಗುವ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬಂದಿರತಕ್ಕಂಥವ್ರನ್ನ ಯಾವುದಾದ್ರೂ ಒಂದು ಸಂಸ್ಥೆ ಅತಿ ಮುಖ್ಯವಾಗಿ ಮೊದಲಿಗೆ ಅವ್ರನ್ನ ಆಶ್ರಯಕ್ಕೆ ಅನುಕೂಲವಾಗಿ ಮಾಡಿಕೊಡ್ತಕ್ಕಂಥ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಪೃಥ್ವಿ ಫೌಂಡೇಶನ್ ಸಂಸ್ಥೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೇರೆ ರಾಜ್ಯದವ್ರನ್ನ ಬೇರೆ ಒಂದು ಪ್ರದೇಶದವ್ರನ್ನ ಕರ್ಕೊಳ್ಬೇಕಾದ್ರೆ ಬಹಳ ತೊಡಕುಗಳಿರ್ತವೆ, ಅಲ್ಲಿ ಇಂದ ಬಹಳ ಇದಿರುತ್ತೆ. ಅವಕ್ಕೆ ಅನೇಕ ಬೇರೆ ರಾಜ್ಯದವ್ರು ಹೇಳ್ತಾರಲ್ಲ, ನಮ್ಮನ್ನು ಬೇಗ ಕೆಲವು ಸಂಘ ಸಂಸ್ಥೆಗಳು ಬಿಟ್ಕೊಳ್ಳೋದಿಲ್ಲ, ಅನೇಕ ತೊಂದರೆ ತಾಪತ್ರಗಳಿರ್ತವೆ. ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಒಂದು ತೊಂದರೆ ಏನಾರ ಆದ್ರೆ ಅವ್ರನ್ನ ಹೇಗೆ ಬಿಟ್ಕೊಂಡ್ರಿ ಇವೆಲ್ಲ ತೊಡಕುಗಳಿರ್ತವೆ. ಇವುಗಳನ್ನೆಲ್ಲವನ್ನು ಮೆಟ್ಟಿಲಿಟ್ಕೊಂಡು ನಮ್ಮ ಸಂಸ್ಥೆ ಬೇರೆ ರಾಜ್ಯದಿಂದ ಅವ್ರನ್ನೆಲ್ಲರನ್ನೂ ಸಹ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಅನುಕೂಲವಾಗಿ ಮಾಡಿಕೊಡ್ತಕ್ಕಂಥದ್ದು. ಅದು ಒಂದೇ ಅಲ್ಲ, ಅವರು ಉಳಿದುಕೊಂಡು ಈ ಬೆಂಗಳೂರು ವ್ಯವಸ್ಥೆ ಹೆಂಗಿದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಈಗ ಬೆಂಗಳೂರಿಗೆ ಬಂದಾಗ ದುಬಾರಿ ಬೆಂಗಳೂರು ಇದು, ಏನಿಲ್ಲ ಅಂದ್ರೂ 1,000 ರೂಮ್ ಸಿಗೋದೇ ಇಲ್ಲ.
ಅಂತಹ ನಿಟ್ಟಿನಲ್ಲಿ ಅವರು ಬಂದು ಬೆಂಗಳೂರಿನ ಆ ವ್ಯವಸ್ಥೆಗೆ ಒಗ್ಗಿಕೊಳ್ಳಲಿಕ್ಕೆ ಅವರಿಗೆ ಸ್ವಲ್ಪ ದಿನಗಳ ಕಾಲ ಇರಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಅನೇಕ ಅಂಗವಿಕಲರನ್ನು ಸಹ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು ಒಂದು ಕಾರ್ಯವನ್ನು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಒಂದು ಉನ್ನತ ಸ್ಥಾನಕ್ಕೆ ಬರಲಿಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವರು 9 ವರ್ಷಗಳಿಂದ ತಮ್ಮದೇ ಆದಂತಹ ಕೈಕಾರ್ಯಗಳನ್ನ ಮತ್ತು ಮಾಡುತ್ತಾರೆ. ಬಹುಮುಖ್ಯವಾಗಿ ನಾವು ಯಾವುದೇ ಸಂಘ ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ನಮ್ಮಲ್ಲಿ ಈಗಿನ ನಾವು ಹೇಳೋದಾದ್ರೆ ಸಂಘ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಒಂದು ಶಕ್ತಿ ಬೇಕಾಗುತ್ತೆ. ಶಕ್ತಿ ಒಂದೇ ಶಕ್ತಿ ಇರಲ್ಲ, ಸರ್ವರೊಳಗೆ ಶಕ್ತಿ ಇದ್ದಾಗ ಅದು ಒಂದು ದೈತ್ಯ ಶಕ್ತಿ ಆಗಲ್ಲ. ಒಂದೇ ಶಕ್ತಿ ಒಂದು ದೈತ್ಯ ಶಕ್ತಿ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಸಂಘ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳು ಮತ್ತೆ ಅನೇಕ ಒಂದು ಲಯನ್ಸ್ ಕ್ಲಬ್ ಅವರಾಗಿರ್ಬೋದು, ರೋಟರಿ ಕ್ಲಬ್ ಅವರಾಗಿರ್ಬೋದು, ಸಹಸ್ರಾರು ಜನ ಅಂದಿನಿಂದ ಇಂದಿನವರೆಗೂ ನಮಗೆ ಕೈ ಜೋಡಿಸಿಕೊಂಡು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ನಮಗೆ ಈಗೆಲ್ಲವೂ ಕುಂದುಕೊರತೆಗಳು ನಾವು ಒಂದು ಹಂತಕ್ಕೆ ನೀಗಿಸುವಂತಹ ಹಂತದಲ್ಲಿದ್ದಾಗ ಬಹುದೊಡ್ಡದಾಗಿ ನಮಗೆ ಕಾಡ್ತಕ್ಕಂಥ ಇವತ್ತಿನ ಒಂದು ಆಲೋಚನೆಗೆ ದುಡಿರ್ತಕ್ಕಂಥದ್ದು ಯಾವುದಾದ್ರೂ ಸಮಸ್ಯೆ ಇದ್ರೆ ಅದು ವಸತಿಯ ಒಂದು ಸೊಲ್ಯೂಷನ್. ಅದಕ್ಕೆ ಇವತ್ತು ಬಹಳ ಒಂದು ಎಣಗಾಡುವಂಥ ಪರಿಸ್ಥಿತಿ ಬಂದಿದೆ. ಈ ಬೆಂಗಳೂರಿನಲ್ಲಿ ಅನೇಕ ಮನವಿಗಳು, ಲೆಟರ್ಗಳು ಹೋದರೂ ಸಹ ಕೆಲವು ಸಂದರ್ಭದಲ್ಲಿ ಬೇಗ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಸೀಮಿತ ಅವಧಿಯಲ್ಲಿ ತಮಗಿರುವಂತ ಒಂದು ಅಧಿಕಾರ ಯಾವುದರ ಒಂದು ಸೀಮಿತ ಅವಧಿಯಲ್ಲಿ ಇರ್ತಕ್ಕಂಥ ಶಕ್ತಿಯ ಅನುಸಾರವಾಗಿ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ರಿಗೂ ಸಹ ಮನವಿಯನ್ನು ಮಾಡಿಕೊಡ್ತಾ ಇದ್ದೀನಿ. ಎಲ್ರಿಗೂ ಆ ಶಕ್ತಿ ಇರೋದಿಲ್ಲ, ಆದ್ರೆ ಆ ಶಕ್ತಿಯಿಂದ ತಮಗೆ ಇಲ್ಲದೆ ಇರೋ ಶಕ್ತಿಯನ್ನ ಬೇರೆಯವರ ಶಕ್ತಿಯಲ್ಲಿ ಇರೋತಕ್ಕಂಥ ಮನವೊಲಿಸುವಂತ ಶಕ್ತಿ ಇರುತ್ತಲ್ಲ, ಆ ಶಕ್ತಿಯ ಮೂಲಕ ನೀವು ಮಾಡಿಕೊಡುವಂತ ಪ್ರಯತ್ನ ನಿಮ್ಗೆ ಆಗ್ಲಿ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಾಡ್ತಾ ಇದ್ದೀನಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಘ ಸಂಸ್ಥೆಯ ಮುಖ್ಯಸ್ಥರಾದಂತಹ ಭಾನುಮತಿ ಮೇಡಮ್ ಸಹ ಬಹಳಷ್ಟು ಶ್ರಮವನ್ನ ಮಾಡಿದ್ದಾರೆ. ಈ ಒಂದು 9 ವರ್ಷದಿಂದ ಒಂದು ಸಂಘ ಸಂಸ್ಥೆಯನ್ನು ನಡೆಸೋದು ಒಂದು ಸುಲಭದ ಮಾತಲ್ಲ. ಅನೇಕ ತೊಂದರೆ ತಾಪತ್ರೆಗಳು ಬಂದಾಗ ನಿರುತ್ಸಾಹವಾದಿಗಳು ಇರ್ತಾರೆ. ಅವ್ರು ಹೇಳ್ತಿರ್ತಾರೆ, ಕೆಲವರಿಗೆಲ್ಲ ಹೇಳ್ತಿರ್ತಾರೆ. ಈ ಬಹಳ ಮಾತುಗಳು ಏನಾಗ್ಬಿಡ್ತದೆ, ನಿರುತ್ಸಾಹವಾದಿಗಳು ಏನೇ ಮಾತನಾಡಿದ್ರು ಅದನ್ನು ಕೇಳದೆ ಇಂದಿಗೂ ಸಹ ನಡೆಸ್ಕೊಂಡು ಬರೋದು ಇದೆಯಲ್ಲ, ಅದು ನಿಜವಾದ ಒಂದು ಧೈರ್ಯ ಅಂತ ಹೇಳ್ಬೋದು. ಈಗ ಕೆಲವರು ನಾವು ಬ್ಯಾಸರಾದ ಹೇಳ್ಬಿಡ್ತಾರೆ, ಇದು ಯಾದಕ್ಕೆ ಬೇಕಿತ್ತು ಬಿಡ್ರಿ ಅಂತಾರೆ. ಹೌದಲ್ಲ ಅಂತಾರಲ್ವಾ? ಬಹಳಷ್ಟು ಕುಂದುಕೊರತೆಗಳು, ಬಹಳಷ್ಟು ಸವಾಲುಗಳು ಎದುರಾದಾಗ ಎದಕ್ ಬೇಕಿತ್ತು ಬಿಡ್ರಿ, ಸುಮ್ಮನೆ ಆರಾಮ್ ಇರ್ಬೋದಲ್ಲ ಅಂತಾರ. ಅವನ್ನೆಲ್ಲವನ್ನು ತ್ಯಜಿಸಿ ಈ ನಿರುತ್ಸಾಹಿಗಳು ಇರ್ತಾರಲ್ಲ, ಅವ್ರಿಗೆ ಹೆಚ್ಚು ರಿಸ್ಕ್ ತಗೊಳಕ್ಕೆ ರೆಡಿ ಇರಲ್ಲ. ಅವ್ರು ಎದಕ್ ಬೇಕು ಬೇಡ ಇಂಥವ್ರು ಇರ್ತಾರೆ. ಇಂಥವ್ರ ಮುಂದೆ ಅವ್ರ ಶಕ್ತಿ ಬಲಟ್ಟರಾಗಿ ಬದುಕೋದಿದೆಯಲ್ಲ, ಅದು ಸುಲಭದ ಮಾತಲ್ಲ, ಹೇಳೋದು ಸುಲಭ ಅಲ್ಲ. ಒಂದು ಕುಟುಂಬ ನಡೆಸ್ಬೋದು, ಒಬ್ಬರನ್ನ 1 ಹೊಟ್ಟೆ ತುಂಬಿಸ್ಬೋದು, 2 ಹೊಟ್ಟೆ ತುಂಬಿಸ್ಬೋದು, 3 ಹೊಟ್ಟೆ ತುಂಬಿಸ್ಬೋದು. ಸಹಸ್ರಾರು ಜನರ ಒಂದು ಸವಾಲುಗಳನ್ನು ಎದುರಿಸೋದು ಅಷ್ಟು ಸುಲಭದ ಮಾತಲ್ಲ. ಅನೇಕ ತೊಡಕುಗಳು ಬರ್ತವೆ, ಅನೇಕ ಮಾತುಗಳು ಬರ್ತವೆ, ನಿರುತ್ಸಾಹವಾದಿಗಳ ಮಾತುಗಳು ಜಾಸ್ತಿ ಬರ್ತಾನೇ ಇರ್ತವೆ. ಸೊ ಅದನ್ನೆಲ್ಲವನ್ನು ಮೆಟ್ಟಿ ನಿಂತು ಆ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೂ ಮತ್ತೆ ಅವರ ಎಲ್ಲ ಕುಟುಂಬದವ್ರಿಗೂ ನಮ್ಮ ವಿದ್ಯಾರ್ಥಿಗಳ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾವು ಇವತ್ತು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ, ಈ ನಿಟ್ಟಿನಲ್ಲಿ ಉನ್ನತವಾದಂಥ ನಿಟ್ಟಿನಲ್ಲಿ ಮುಂದಿನ ಶಕ್ತಿಯ ಒಂದು ಸಂಸ್ಥೆಯನ್ನು ಹೆಚ್ಚು ಬೆಳೆದಲಿಕ್ಕೆ ಎಲ್ಲರೂ ಸಹ ಒಂದು ಗಣ್ಯರು ಆ ಒಂದು ಪ್ರಯತ್ನವನ್ನ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎಲ್ಲರೂ ಮಾತನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ಪೃಥ್ವಿ ಫೌಂಡೇಶನ್ ಕಡೆಯಿಂದ ವಿಶ್ವ ವಿಕಲಚೇತನರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ತುಂಬ ವರ್ಷಗಳಿಂದ 9 ವರ್ಷಗಳಿಂದ ಮಕ್ಕಳನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಸಮಾಜದಲ್ಲಿ ತುಂಬ ಮಕ್ಕಳು ನಮ್ಮ ದೇಶದಲ್ಲಿದ್ದಾರೆ. ಹೀಗೆ ಎಲ್ಲರೂ ಸಹ ಸಹಕಾರವನ್ನು ಆ ಮಕ್ಕಳಿಗೆ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. 9 ವರ್ಷಗಳಿಂದ ನಾವು ಅವರು ಒಟ್ಟಿಗೆ ಇದ್ದು ಅವರಿಗೆ ಏನು ಬೇಕು ಸಹಕಾರವನ್ನು ನಾವು ಸಹ ಕೊಡ್ತಾ ಇದ್ದೇವೆ. ಇವತ್ತು ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಕ್ಲಬ್ ಇರ್ಬೋದು, ಎಲ್ಲರೂ ಬಂದು ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಬರೀ ನಾವು ಒಂದು ದಿನದ ಸಹಕಾರವನ್ನು ಕೊಟ್ಟರೆ ಸಾಲದು, ಅವರಿಗೆ ಇಲ್ಲಿ ಜಾಗದ ವ್ಯವಸ್ಥೆ ಕೊರತೆ ಇದೆ. ಹಾಗಾಗಿ ಅವರಿಗೆ ನಮ್ಮ MLA ಇರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಈ ಥರ ಏನು ವಿಶ್ವ ವಿಕಲಚೇತನರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಒಂದು ಜಾಗದ ಸಹಾಯವನ್ನು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸೇವಕಿಯಾಗಿಯೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಒಂದು 9 ವರ್ಷದಿಂದ ನನ್ನ ಸ್ವಂತವಾಗಿ ಒಂದು ವಿಶೇಷ ಚೇತನರು ಮತ್ತು ದಿವ್ಯಾಂಗರು ಮತ್ತು ವಯಸ್ಸಾದವರಿಗೆ ಮತ್ತು ಆರ್ಫನೇಜು ಇವರೆಲ್ಲರಿಗೂ ನಾನು ವಸತಿ ಸೌಕರ್ಯವನ್ನು, ವಿದ್ಯಾಭ್ಯಾಸವನ್ನು, ಪ್ರತಿಯೊಂದನ್ನು ಮೆಡಿಕಲ್ ಆಗಿರ್ಬೋದು, ಮೊಬಿಲಿಟಿ ಟ್ರೈನಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಟ್ರೈನಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಈ ಆನೇಕಲ್ ಭಾಗದಲ್ಲಿ ಮಾಡ್ತಾ ಇದ್ದೀವಿ. ಇದು ಸುಮಾರು ಒಂದು 200-250 ಮಕ್ಕಳುಗಳು ಕೂಡ ಡಿಗ್ರಿ ಕಂಪ್ಲೀಟೆಡ್ ಮಾಡಿ ಹೋಗಿದ್ದಾರೆ. ಮತ್ತು ಇನ್ನು ಓದ್ತಾ ಇದ್ದಾರೆ. ಒಬ್ಬ IAS ಮಾಡ್ತಿದ್ದಾನೆ, MA ಕಂಪ್ಲೀಟೆಡ್ ಮಾಡಿರೋ ಮಕ್ಕಳಿದ್ದಾರೆ. ತುಂಬ ಹಲವಾರು ಥರದ ಮಕ್ಕಳುಗಳು ಇಲ್ಲಿ ಇದ್ದಾರೆ. ನಮ್ಮಲ್ಲಿ ಓದಿಸ್ತಾ ಇದ್ದೀನಿ. ಅವ್ರನ್ನೆಲ್ಲರೂ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅನ್ನೋದೇ ಇದರ ಒಂದು ಉದ್ದೇಶ.
ಏಕೆಂದರೆ ಭಿಕ್ಷಾಟನೆ ಅನ್ನೋದು ಒಂದು ನಿರ್ಮೂಲನೆ ಆಗಬೇಕು ಅಂದರೆ ಇಂಥ ಕಣ್ಣಿಲ್ದರ ಮಕ್ಕಳುಗಳಿಗೆ ನಾವು ಸಹಾಯ ಮಾಡಿ ಒಂದು ಎಜುಕೇಷನ್ನ ಕೊಟ್ಟಾಗ ಅವರು ಬಹುಶಃ ಅವರ ಸ್ವಂತ ಕಾಲ ಮೇಲೆ ಅವರು ನಿಂತ್ಕೊಳ್ಳೋಕ್ಕೆ ತುಂಬ ಪ್ರಯೋಜನ ಆಗುತ್ತದೆ. ಇಲ್ಲಾಂದರೆ ಎಲ್ಲ ರೋಡ್ ಮೇಲೆ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಅವರು ಕೂಡ ನಮ್ಮ ಸಮಾಜದಲ್ಲಿ ನಮ್ಮ ಹಾಗೆಯೇ ಅವರು ಕೂಡ ಅವರಿಗೆ ಕನಿಕರ ಬೇಕಾಗಿಲ್ಲ, ಅವರಿಗೆ ಉತ್ತೇಜನ ಮತ್ತು ಅವರಿಗೆ ಒಂದು ಜಾಬ್ ಆಗಿರ್ಬೋದು, ಇನ್ನೂ ಅನೇಕ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಾಗ ಅವರು ಸಹ ನಮ್ಮ ಹಾಗೆಯೇ ಏನು ಕಡಿಮೆ ಇಲ್ಲ. ನಮಗೆ ಕಣ್ಣಿದ್ದು ನಾವು ಏನು ಸಾಧನೆ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ, ಆದರೆ ನೀವೇ ಇವತ್ತು ನೋಡಿದ್ರಿ ಕಣ್ಣು ಇಲ್ದಿರೋ ಮಕ್ಕಳುಗಳು ಯಾವ ಥರ ಸಾಧನೆ ಮಾಡ್ತಿದ್ದಾರೆ, ಯಾವ ಥರ ಅವರು ಸ್ಕಿಲ್ ಡೆವಲಪ್ಮೆಂಟ್ಗಳನ್ನ ಇದು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ನಾನು ಬಹುಶಃ ಈ ಆನೇಕಲ್ ಭಾಗದಲ್ಲಿ ಬರೇ ನಾನು ವಿಶೇಷಚೇತನರಿಗೆ, ದಿವ್ಯಾಂಗರಿಗೆ, ವಯೋವೃದ್ಧರಿಗೆ ಮಾತ್ರ ಅಲ್ಲ, ಈ ಆನೇಕಲ್ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಡ ಮಹಿಳೆಯರುಗಳನ್ನ ಗುರುತಿಸಿ ಸುಮಾರು 500 ಜನ ಮಹಿಳೆಯರಿಗೆ ನಾನು ಉಚಿತವಾಗಿ ಟೈಲರಿಂಗ್ ಇರ್ಬೋದು, ಗುಡಿ ಕೈಗಾರಿಕೆ ಇರ್ಬೋದು, ಹಾಗೂ ಮತ್ತು ಇದು ಎಂಬ್ರಾಯ್ಡಿಂಗು ಇದಿರ್ಬೋದು. ಏಕೆಂದರೆ ಒಂದು ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಫ್ಯಾಮಿಲಿ ಅರ್ನ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಅದರಲ್ಲಿ ಇವಾಗ ನಮಗೆ ಅವ್ರಿಗೆ ಒಂದು ಮನೆಯಲ್ಲಿ ಇದ್ಕೊಂಡೇ ಅವ್ರ ಕೆಲಸವನ್ನು ಅವರು ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನ ಅವರು ಸಾಲ್ವ್ ಮಾಡ್ಕೋಬೋದು. ಎಲ್ಲದನ್ನೂ ನಾವು ಹಸ್ಬೆಂಡ್ನ ಕೇಳೋದು, ಮಕ್ಳು ಫೀಸ್ಗಾಗಿರ್ಬೋದು, ಮನೆ ಖರ್ಚಿಗಾಗಿರ್ಬೋದು ತುಂಬ ಕಷ್ಟ ಆಗುತ್ತೆ ಒಬ್ಬರು ಸಿಂಗಲ್ ಪೇರೆಂಟ್ಸ್ ದುಡ್ಡು. ಹಾಗಾಗಿ ಡಬಲ್ ಆಗಿ ಇಬ್ಬರೂ ದುಡಿದು ಸಂಪಾದನೆ ಮಾಡಿ ಅವರ ಜೀವನವನ್ನು ಅರ್ನ್ ಮಾಡಲಿ ಅನ್ನೋ ಉದ್ದೇಶದಿಂದ ತುಂಬ ಬಡ ಫ್ಯಾಮಿಲಿಗಳನ್ನ ಗುರುತಿಸಿ ಕೊಟ್ಟಿದ್ದೀವಿ. ಹಾಗೆಯೇ ಈ ಆನೇಕಲ್ ಭಾಗದಲ್ಲಿ ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ ಮತ್ತು ನೇತ್ರದಾನ ಶಿಬಿರ ಈ ಥರ ಎಲ್ಲ ಮಾಡ್ತಾಯಿರ್ತೀವಿ. ಪರಿಸರವನ್ನು ಇದು ಮಾಡೋವಂಥದ್ದು. ಮತ್ತು ಸುಮಾರು ಒಂದು 15ರಿಂದ 20 ಕಾಲೇಜುಗಳಿಗೆ ನಾನು ಯೂತ್ ಕೌನ್ಸಿಲಿಂಗನ್ನು ಕೊಟ್ಟಿರೋಳು. ಅಂದರೆ ಯಾಕೆ ಯೂತ್ ಕೌನ್ಸಿಲಿಂಗನ್ನು ನಾವು ಕೊಡ್ತಾ ಇದ್ದೀವಿ ಅಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಮಾಜದ ತುಂಬ ಹದಗೆಟ್ಟಿದೆ. ಯಾಕೆಂದರೆ ಎಲ್ಲ ಯೂತ್ಗಳು ತುಂಬ ಬ್ಯಾಡ್ ಹ್ಯಾಬಿಟ್ಗಳಿಗೆಲ್ಲ ಮಾರು ಹೋಗಿದ್ದಾರೆ ಅಲ್ವಾ. ಯಾವುದನ್ನು ಅವ್ರಿಗೆ ತಡ್ಕೊಳ್ಳೋಂಥ ಶಕ್ತಿ ಇಲ್ಲ. ಎಜುಕೇಷನ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇಲ್ಲ. ಆಗ ಅಂತಹ ಮಕ್ಕಳನ್ನು ನಾವು ಕಾಲೇಜಲ್ಲಿರ್ತಕ್ಕಂಥ ಮಕ್ಕಳುಗಳನ್ನ ಗುರುತಿಸಿ ಅವರಿಗೆ ಯೂತ್ ಕೌನ್ಸಿಲಿಂಗ್ಗಳನ್ನ ಕೊಟ್ಟು ಎಷ್ಟೋ ಡ್ರಗ್ಸ್ಗಳಾಗಿರ್ಬೋದು, ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಈ ಥರ ತುಂಬ ಮಕ್ಕಳುಗಳನ್ನ ನಾವು ಮಾರ್ಪಾಡು ಮಾಡಿಸಿದ್ದೀವಿ. ಸುಮಾರು ಒಂದು 500ರಿಂದ 1000 ಮಕ್ಕಳನ್ನ ನಾನು ಮಾರ್ಪಾಡು ಮಾಡಿಸಿದ್ದೀನಿ. ಇದು 9 ವರ್ಷ ಆಯಿತು. 9 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಇವಾಗ ನಮಗೆ ಏನಂದರೆ ನಾವು ಇದನ್ನ ಎಲ್ಲದನ್ನು ನಾವು ಒಂದು ಸಿಂಗಲ್ ಪೇರೆಂಟ್ಸ್ ಆಗಿ ಮಾಡೋಕ್ಕೆ ಕಷ್ಟ ಇದೆ. ಈಗ ನಮಗೆ ಬಾಡಿಗೆಯನ್ನು ಕಟ್ಟಿ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ನಮಗೆ ಒಂದು ಸ್ವಂತ ಈ ಆನೇಕಲ್ ಭಾಗದವರಾಗಿರ್ಬೋದು, ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರನಲ್ಲಿ ಗುರುತಿಸಿ ನಮಗೆ ಸ್ವಂತ ಒಂದು ಕಟ್ಟಡ ಮಾತ್ರ ಕಟ್ಟಿಸ್ಕೊಟ್ರೆ ನಾವು ಯಾವುದೇ ಒಂದು ಸಮಾಜಮುಖಿ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಪೃಥ್ವಿ ಫೌಂಡೇಶನ್ ಭಾನುಮತಿ ಮೇಡಮು ಎವ್ರಿ ಇಯರ್ ಮಾಡಿದೆ, ಇವತ್ತು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ನಮ್ಮ ರೋಟರಿ ಸಂಸ್ಥೆಯಿಂದ ಇವತ್ತು ಎಲ್ಲ ಮಕ್ಕಳಿಗೆ ಮ್ಯಾಟ್ರಸಸ್ಸು ಮತ್ತು ಕಿಚನ್ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಥ್ಯಾಂಕ್ಸ್ ಅಂತ ಹೇಳಿದೆ. ಥ್ಯಾಂಕ್ ಯು. ಈ ಸಂಸ್ಥೆಗೆ ನಮಗೆ ಶ್ರೀನಿವಾಸ್ ಅವರು ತುಂಬ ದಿವಸದಿಂದ ಮಾಡ್ತಾಯಿದ್ರು. ಬಟ್ ನನಗಿವತ್ತು ಅವಕಾಶ ಸಿಕ್ತು, ನೋಡಿ ತುಂಬ ಸಂತೋಷ ಆಯಿತು. ಆಮೇಲೆ ಮುಂದೆ ಈ ಸಂಸ್ಥೆಗೆ ಏನಾದರೂ ಒಂದು ಮಾಡಬೇಕಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ. ಬಟ್ಟೆ ಆಗಲಿ, ಒಂದು ದಿವಸದ ಊಟ ಆಗಲಿ, ಆಮೇಲೆ ಬ್ರೈಲ್ ಲಿಪಿ ಬಗ್ಗೆ ಹೇಳಿದರು, ಅದ್ರ ಬಗ್ಗೆ ನಾನು ವರ್ಕ್ ಮಾಡ್ತೀನಿ. ವಾಟ್ ಆರ್ ಬೆಸ್ಟ್ ಪಾಸಿಬಲ್ ಫ್ರಮ್ ಮೈ ಸೈಡ್, ಡೆಫಿನೆಟ್ಲಿ ಟಚ್ ಮೈ ಹಾರ್ಟ್, ವಿಲ್ ಡೂ ಸಮಥಿಂಗ್. ಲೂಯಿ ಬ್ರೈಲು ಮತ್ತು ವಿಶೇಷ ಚೇತನ ನಮ್ಮ ಕ್ಲಬ್ ವತಿಯಿಂದ ಕೆಲವೊಂದು ಅನುದಾನಗಳು ನಾವು ಮೊದಲಿಂದನೂ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇಲ್ಲ ಇದರಿಂದ ತಿಂಗಳು ಇದು ಮಾಡ್ತಾಯಿದ್ದೀವಿ. ಮತ್ತು ಈ ತಿಂಗಳು ಕೂಡ ನಮ್ಮದು ಲಯನ್ಸ್ ಕ್ಲಬ್ಬಿಂದ ಈ ತಿಂಗಳು ಹಂಗರ್ ರಿಲೀಫ್ ಅಂತ ಪ್ರೋಗ್ರಾಮ್ ಇದೆ. ಈ ತಿಂಗಳು 7 ದಿನ ಕಂಟಿನ್ಯೂಸ್ ಆಗಿ ನಮ್ಮ ಇವ್ರಿಗೆ ಭಾನುಮತಿ ಮೇಡಮ್ ಇದು ಪೃಥ್ವಿ ಫೌಂಡೇಶನ್ಗೆ ನಾವು 7 ದಿನವೂ ಕಂಟಿನ್ಯೂಸ್ ಆಗಿ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ಬೇರೆ ಬೇರೆ ಸಂಸ್ಥೆಗಳಿಗೂ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಡೀತಾನೆ ಇರುತ್ತೆ. ಆಗಲೇ ಹಂಗೆ 3rd ವೀಕು ಎವ್ರಿ ಮಂತು 3rd ಸಂಡೇ ಮತ್ತು ವಿಷನ್ ಕ್ಯಾಂಪು, ಫ್ರೀ ಕ್ಯಾಂಪು, ನೇತ್ರಾಲಯದಿಂದ ಐ ಕ್ಯಾಂಪು ಎಲ್ಲ ನಡೀತಾ ಇರುತ್ತೆ. ಎಲ್ಲ ನಮ್ಮ ಸುತ್ತಮುತ್ತಲ ಬಾಂಧವರು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಇವತ್ತು ವಂದಿಸ್ತೀನಿ. ಶ್ರೀನಿವಾಸ್ ಅಂತ, ನಾನು ರೋಟರಿ ಬ್ಯಾಂಗ್ಳೂರ್ ಸ್ಪಂದನ ಅನ್ನೋ ಒಂದು ಸಂಸ್ಥೆಯಿಂದ ನಾನು ಇವತ್ತು ಪೃಥ್ವಿ ಫೌಂಡೇಶನ್ಗೆ ಬಂದು ನಮ್ಮ ಕೈಲಾದ ಒಂದು ಸೇವೆ ಮಾಡಲಿಕ್ಕೆ ಅಂತ ಇಲ್ಲೆಲ್ಲ ನಾನು ನನ್ನ ಜೊತೆಗಿರೋರೆಲ್ಲ ಬಂದಿದ್ದೀವಿ ಸದಸ್ಯರು. ನಾವು ಇವತ್ತು ಅವರಿಗೆ ಕೊಡ್ತಾ ಇರೋದು, ಅವರು ಹಾಸಿಗೆಗಳಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳಿಗೂ ಹಾಸಿಗೆಗಳು ಕೊಡ್ತಾಯಿದ್ದೀವಿ. ಅದ್ರ ಜೊತೆ ಅವ್ರಿಗೆ ಒಂದು ಅಡುಗೆ ಮನೆಗೆ ಕೆಲವೆಲ್ಲನೂ ವಸತಿ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾವು ಪ್ರೆಷರ್ ಕುಕ್ಕರ್ಗಳು, ಮಿಕ್ಸಿ ಇದೆಲ್ಲ ಕೊಡ್ತಾಯಿದ್ದೀವಿ. ನಾವು ಸುಮಾರು ಒಂದು 4-5 ವರ್ಷದಿಂದ ಪೃಥ್ವಿ ಫೌಂಡೇಶನ್ಗೆ ಒಂದು ಪರಿಚಯ ಆಯಿತು. ಭಾನುಮತಿ ಮೇಡಮ್ ಅವರು ಮಾಡ್ತಾ ಇರೋ ಒಂದು ಕೆಲಸ ನೋಡಿ ನಮಗೆ ಒಂದು ನಂಬಿಕೆ ಬಂತು. ಇವಾಗ ಎಲ್ಲನೂ ಕೆಲಸಗಳು ನಮ್ಮ ಕೈಲಾದ ಸಹಾಯ ಅಂತ ಮಾಡ್ತಾನೆ ಇದ್ವಿ. ಇತ್ತೀಚೆಗೆ ನಾವು ಸುಮಾರು ಒಂದು 500 kg ಅಕ್ಕಿ, ಒಂದು 300 kg
ಬೇರೆ ಒಂದು ಕಾಲೇಜ್ ಹುಡುಗರು ಸಂಗ್ರಹಿಸಿದ್ದನ್ನು ಇಲ್ಲಿ ಅವರಿಗೆ ತಂದು ಕೊಟ್ವಿ. ಅವರ ಒಂದು ಮಕ್ಕಳಿಗೆಲ್ಲ ಊಟ ಹಾಕಲಿಕ್ಕೆ ಅಂತ ಒಂದು ಅನುಕೂಲ ಆಗತ್ತೆ ಅಂತ ಮೊದಲು ಶುರು ಮಾಡಿದಾಗ ನಾವು ಕಂಪ್ಯೂಟರ್ಸ್ ಕೊಟ್ವಿ. ಅದಾದ ನಂತರ ಇವಾಗ ಒಂದಷ್ಟಂತೂ ಸೇವೆನೇ ಮಾಡ್ತಾನೇ ಇದ್ದೀವಿ. ನಮಗೇನಂತಂದರೆ ನಾವು ಇವಂಥವ್ರಿಗೆ ಸಹಾಯ ಮಾಡಿದ್ರೆ ಸಾಕು, ಅವ್ರು ಮಾಡೋಂಥ ಕೆಲಸ ನಾವು ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ನಾವು ಹಲವಾರು ಒಂದು ಚಟುವಟಿಕೆಗಳನ್ನ ಇಟ್ಕೊಂಡಿರ್ತೀವಿ ಸಮಾಜ ಸೇವೆ. ಒಂದೇ ಇದರಲ್ಲಿ ನಾವು ಈ ಥರ ತೊಡಗಿಸ್ಕೊಳಕ್ಕಾಗಲ್ಲ. ಎಂಡ್ ಪಾಯಿಂಟ್ ಸರ್ವಿಸ್ ಅವರೇ ಮಾಡೋಂಥದ್ದು. ಅವ್ರಿಗೆ ನಾವು ಸಹಾಯ ಮಾಡಿದ್ರೆ ನಾವು ಮಾಡಿರೋದು ಒಂದು ಉದ್ದೇಶ ಒಂದು ಸಫಲ ಆಗತ್ತೆ ಅಂತ ಹೇಳಿದ್ವಿ. ಆಮೇಲೆ ಹೇಳ್ತಾರಲ್ಲ, ಒಳಿತು ಮಾಡು ಮನುಷ್ಯ ನೀನು ಇರುವುದೇ 3 ದಿವಸ ಅಂತ. ಆ ರೀತಿ ನಮ್ಮ ಕೈಲಾದ ನಾವು ಮಾಡ್ತು ಅಂತಂದರೆ ಭಗವಂತ ನಮಗೆಲ್ಲನೂ ಒಳ್ಳೇದು ಮಾಡ್ತಾನೆ ಅಂತೇಳಿ. ಸಮಾಜ ಅಂತಂದರೆ ನಾವು ಮಾತ್ರ ಅಲ್ಲ, ನಮ್ಮ ಸಂಸಾರ ಮಾತ್ರ ಅಲ್ಲ, ಬೇರೆಯವ್ರ ಕಡೆನೂ ಒಂದು ಸ್ವಲ್ಪ ಕಣ್ಣಾಯಿಸಿ ಅವ್ರಿಗೇನಾಗುತ್ತೋ ಅದು ಮಾಡಬೇಕು. ಅದು ಈ ಥರದ ಮಕ್ಕಳಿಗಂತೂ ನಾವು ಮಾಡಿದ್ರೆ ನಾವು ಅದಕ್ಕಿಂತ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನ್ನೊಂದು ಭಾವನೆ. ಈ ಚಂದಾಪುರದಲ್ಲಿ ಖಾಸಗಿ ಒಂದು ಸಂಸ್ಥೆಯನ್ನು ಮಾಡಿಕೊಂಡು 40,000 ಬಾಡಿಗೆ ಕಟ್ಕೊಂಡು ಒಂದು ಹೆಣ್ಮಗಳು ನಡೆಸ್ತಾಳೆ ಅಂದರೆ ಇದಕ್ಕೂ ಅದನ್ನು ನಾವು ಹರವಾಗಿ ಗಮನಿಸಬೇಕು. ಮತ್ತು ನಮ್ಮ ಸ್ಥಳೀಯ ಶಾಸಕರಾದಂಥ ಶಿವಣ್ಣವರು ಈ ಒಂದು ಸಂಸ್ಥೆಯನ್ನು ನೋಡಿ ಎಲ್ಲಾದರೂ ಅವರಿಗೆ ಒಂದು ಸರ್ಕಾರಿ ಜಾಗವನ್ನು ಈ ಸಂಸ್ಥೆ ನಡೆಸಲು ಮಾಡಿಕೊಡ್ಬೇಕು. ಮತ್ತು ರಾಜಕೀಯ ಮುಖಂಡರುಗಳು ಇವರಿಗೆ ಯಥೇಚ್ಛವಾಗಿ ಒಂದು ಪ್ರೋತ್ಸಾಹವನ್ನು ಮಾಡಿದ್ರೆ ನಿಜವಾಗಲೂ ಇಂಥ ಒಂದು ಸಂಸ್ಥೆ ಮುಂದೆ ಸಾಗುತ್ತೆ ಅಂತ ಹೇಳ್ತಾ ನನ್ನ ಹತ್ರ ಎರಡು ಮಾತುಗಳನ್ನು ಮುಗಿಸ್ತೀನಿ.